ಹುಡುಗರು ಬೈಕ್ ರ್ಯಾಲಿ ಕಾರ್ ರ್ಯಾಲಿ ನಡೆಸೋದು ನೋಡಿರ್ತೀರಾ. ಆದ್ರೆ ಮಹಿಳೆಯರು ಬೈಕ್ ಮತ್ತೆ ಕಾರ್ ರ್ಯಾಲಿ ಮಾಡಬಹುದು ಸ್ವಲ್ಪ ಅಪರೂಪನೇ ಅಲ್ವಾ. ಆದ್ರೆ ಸಿಲಿಕಾನ್ ಸಿಟಿಲಿ ಹುಡುಗಿರು ಕಾರ್ ರ್ಯಾಲಿ ನಡೆಸಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಹೇಗಿತ್ತು ಆ ಕಾರ್ ರ್ಯಾಲಿ? ಜಸ್ಟ್ ಹ್ಯಾವ್ ಅ ಲುಕ್. ಟೋಟಲಿ ಕನ್ಫ್ಯೂಸ್. ಕಲರ್ ಕಾರ್ ನೋಡ್ಬೇಕು, ಇಲ್ಲ ಕಾರಿನೊಳಗಡೆ ಕಲರ್ ಆಗಿ ಮಿಂಚ್ತಿರೋ ಮಹಿಳಾ ಮಣಿಗಳನ್ನ ನೋಡ್ಬೇಕು. ಕಾರಿನಷ್ಟೇ ವೇಗವಾಗಿ ಎರಡನ್ನು ಕಣ್ತುಂಬಿಕೊಳ್ತಿರೋ ನೋಡುಗರು. ಇದು ಸಿಲಿಕಾನ್ ಸಿಟಿಯಲ್ಲಿ ಝೀರೋ ಇನ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ನಿಂದ ನಡೆದ ಕಾರು ರ್ಯಾಲಿ. ವಿಮೆನ್ ಕಾರ್ ಡ್ರೈವಿಂಗ್ ಪ್ರಮೋಟ್ ಮಾಡೋದಕ್ಕೆ ಈ ಕಾರ್ ರ್ಯಾಲಿಯನ್ನ ಆಯೋಜಿಸಲಾಗಿತ್ತು. ಇದು ಸೆಕೆಂಡ್ ರ್ಯಾಲಿ. ನಾವು ಫಸ್ಟ್ ರ್ಯಾಲಿ ಮಾರ್ಚ್ ನಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಟೋಟಲ್ 200 ಪಾರ್ಟಿಸಿಪೆಂಟ್ಸ್ ಇದ್ದಾರೆ. 75 ಕಾರ್ಸ್ ಇದೆ. ಇದು ರ್ಯಾಲಿ ವಿಧಾನಸೌಧ ಇಂದ ನಂದಿ ಹಿಲ್ಸ್ ತನಕ ಇದೆ. ಇದು ವುಮೆನ್ಸ್ ಎಂಪವರ್ಮೆಂಟ್ಗೆ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ವುಮೆನ್ ಡ್ರೈವಿಂಗ್ ಪ್ರಮೋಟ್ ಮಾಡೋಕ್ಕೆ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ವುಮೆನ್ ಡ್ರೈವಿಂಗ್ ಏನು ಇವೆಂಟ್ಸ್ ಇಲ್ಲ, ಏನು ಕಾರ್ ಬರೀ ಮೆನ್ಗೆ ಯಾವಾಗಲೂ. ನಾವು ವುಮೆನ್ಗೆ ಇದು ಪ್ರಮೋಟ್ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. ಬೌರಿಂಗ್ ಇನ್ಸ್ಟಿಟ್ಯೂಟ್ ನಿಂದ ಹೊರಟ ರ್ಯಾಲಿ ವಿಧಾನಸೌಧ ತಲುಪಿ ಅಲ್ಲಿಂದ ನಂದಿಬೆಟ್ಟಕ್ಕೆ ತೆರಳಿತು. ರ್ಯಾಲಿಯಲ್ಲಿ ಭಾಗವಹಿಸಿದ್ದ ಮಹಿಳೆಯರು ಫುಲ್ ಎಂಜಾಯ್ ಮಾಡಿದ್ರು. ಹೌದು, ಕಾರ್ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಇವತ್ತು. ನಂಗೆ ತುಂಬ ಎಕ್ಸೈಟೆಡ್ ಆಗಿದೆ. ನನ್ನ ಮಕ್ಕಳ ಜೊತೆಲಿ ಭಾಗವಹಿಸ್ತಾ ಇದ್ದೀನಿ, ಅದು ಇನ್ನೂ ಎಕ್ಸೈಟಿಂಗ್ ಆಗಿದೆ. ಮತ್ತು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಕಾರ್ ಡ್ರೈವ್ ಮಾಡೋಕ್ಕೆ ಶುರು ಮಾಡಿ 2 years ಆಯಿತು. ಸೊ ಈ ಥರ ಒಂದು ಇವೆಂಟ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ವುಮೆನ್ಸ್ಗೂ ಈ ಥರ ಒಂದು ಅಪರ್ಚುನಿಟೀಸ್ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಗೊತ್ತಾದಾಗ ಫಸ್ಟ್ ಹೋಗಿ ಎನ್ರೋಲ್ ಮಾಡ್ಕೋಬೇಕು ಅನ್ನಿಸ್ತು. ಎನ್ರೋಲ್ ಮಾಡಿ ಇವತ್ತು ಹೋಗ್ತಾ ಇದ್ದೀನಿ. ಸೊ ತುಂಬ ಎಕ್ಸೈಟೆಡ್ ಇದೆ. ಅದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿನ ನಂದಿಯಿಂದ ವಾಪಸ್ ವಿಧಾನಸೌಧಕ್ಕೆ ಬರೋದು ಅಂತ ಇದೆ. ಸೊ ನೋಡಬೇಕು ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಒಟ್ನಲ್ಲಿ ಯಾವಾಗ್ಲೂ ಮನೆ ಮಕ್ಕಳು ಅಂತ ಬ್ಯುಸಿಯಾಗಿದ್ದ ಸಿಲಿಕಾನ್ ಸಿಟಿ ಮಹಿಳಾ ಮಣಿಗಳು ವೀಕೆಂಡ್ ಕಾರ್ ರ್ಯಾಲಿಯಲ್ಲಿ ಸಖತ್ ಎಂಜಾಯ್ ಮಾಡಿದ್ರು. ಕ್ಯಾಮರಾಮನ್ ನಟರಾಜ್ ಜತೆ ಶ್ರುತಿ ರಾಜಣ್ಣ, ದಿಗ್ವಿಜಯ ನ್ಯೂಸ್, ಬೆಂಗಳೂರು.